ನಮಸ್ಕಾರ. ಅಧ್ಯಾಯ 32. ರಾಮಚಂದ್ರ ದತ್ತ ಮತ್ತು ಮನಮೋಹನ ಮಿತ್ರ. ಇದುವರೆಗೆ ಬಂದ ಬ್ರಹ್ಮ ಸಮಾಜದ ಭಕ್ತರು ಶ್ರೀ ರಾಮಕೃಷ್ಣರನ್ನು ಕೇವಲ ಒಬ್ಬ ಸಾಧು ಪುರುಷನಂತೆ ಕಂಡರು. ಇವರ ವಿಷಯದಲ್ಲಿ ಅದಕ್ಕಿಂತ ಉನ್ನತ ಭಾವನೆ ಅವರಿಗೆ ಬರುವುದಕ್ಕೆ ಸಾಧ್ಯವೇ ಇರಲಿಲ್ಲ. ಅವರು ಹಿಂದೂ ಧರ್ಮದ ಮೂಲ ಭಾವನೆಗಳಿಂದ ಹೊರಗೆ ಹೋಗಿದ್ದರು. ಅಂತಹವರಿಗೆ ಶ್ರೀ ರಾಮಕೃಷ್ಣರನ್ನು ಪೂರ್ಣವಾಗಿ ಮೆಚ್ಚುವುದಕ್ಕೆ ಆಗುವುದಿಲ್ಲ. ಶ್ರೀ ರಾಮಕೃಷ್ಣರೇ ಹೇಳುತ್ತಿದ್ದಂತೆ, ಬದನೆಕಾಯಿ ವ್ಯಾಪಾರಿ ಹೇಗೆ ವಜ್ರದ ಬೆಲೆ ಕಟ್ಟಲಾರನೋ ಹಾಗೇ ಇದ್ದರು ಅವರು. ಇನ್ನು ಮುಂದೆ ಬರುವ ಭಕ್ತರು ಶ್ರೀ ರಾಮಕೃಷ್ಣರ ವ್ಯಕ್ತಿತ್ವವನ್ನು ಆಪಾದಮಸ್ತಕವಾಗಿ ಮೆಚ್ಚುವರು. ಹೀಗೆ ಮೆಚ್ಚಿ ಜೀವಾವಧಿ ಅವರ ಭಕ್ತರಾಗುವರು. ಹೀಗೆ ಮೊದಲು ಬಂದ ಇಬ್ಬರು ಭಕ್ತರೇ ರಾಮಚಂದ್ರ ದತ್ತ ಮತ್ತು ಮನಮೋಹನ ಮಿತ್ರ ಎಂಬುವರು. ರಾಮಚಂದ್ರ ದತ್ತನೆಂಬುವನು ವೈದ್ಯಕೀಯ ವೃತ್ತಿಯಲ್ಲಿದ್ದವನು. ಆತನಿಗೆ ಮೊದಲು ದೇವರಲ್ಲಿ ನಂಬಿಕೆ ಇರಲಿಲ್ಲ. ದಿನ ಬೆಳಗಾದರೆ ಅವನ ವೃತ್ತಿಯಲ್ಲಿ ಮನುಷ್ಯನ ದೇಹ ಕಾಣುತ್ತಿತ್ತೇ ಹೊರತು ಆತ್ಮದ ಪರಿಚಯವಾಗಿರಲಿಲ್ಲ. ಒಂದು ವೇಳೆ ಆತ್ಮವೆಂಬುದೊಂದಿದ್ದರೆ ಅದು ನೋಡುವಂತಹ ವಸ್ತುವಲ್ಲ. ಇವನು ಕಂಡರೆ ಮಾತ್ರ ನಂಬುತ್ತೇನೆ ಎಂಬ ಸಿದ್ಧಾಂತಕ್ಕೆ ಸೇರಿದವನು. ಆದರೆ ಜೀವನದಲ್ಲಿ ಎಷ್ಟೋ ವಸ್ತುಗಳು ನಮಗೆ ಕಾಣುವುದಿಲ್ಲ. ಹಾಗಾದರೆ ಅವುಗಳಿಲ್ಲವೇ? ಅವು ಕಾಣುವ ವಸ್ತುಗಳಿಗಿಂತ ಹೆಚ್ಚು ಸತ್ಯ ಎಂಬುದನ್ನು ಇನ್ನೂ ಅರಿಯಬೇಕಾಗಿತ್ತು. ಕೇಶವಚಂದ್ರ ಸೇನ ಒಂದು ಪತ್ರಿಕೆಯನ್ನು ನಡೆಸುತ್ತಿದ್ದ. ಅದರಲ್ಲಿ ಒಂದು ದಿನ ಶ್ರೀರಾಮಕೃಷ್ಣರ ಮೇಲೆ ಅವನು ಒಂದು ಲೇಖನ ಬರೆದಿದ್ದ. ಅದನ್ನು ಓದಿದ ರಾಮಚಂದ್ರ ದತ್ತ ಅವರು ದಕ್ಷಿಣೇಶ್ವರದಲ್ಲಿರುವರು ಎಂಬುದನ್ನು ತಿಳಿದುಕೊಂಡು ತನ್ನ ಚಿಕ್ಕಪ್ಪನ ಮಗನಾದ ಮನಮೋಹನ ಮಿತ್ರನೊಡನೆ ಅವರನ್ನು ನೋಡಲು ಹೋದನು. ಸಂಜೆಯಾಗಿತ್ತು. ಶ್ರೀರಾಮಕೃಷ್ಣರ ಕೋಣೆಯ ಬಾಗಿಲನ್ನು ತಟ್ಟಿದ. ಅದನ್ನು ತೆಗೆದವರೇ ಒಬ್ಬ ಸಾಧಾರಣ ವ್ಯಕ್ತಿ. ಬಿಳಿಯ ಪಂಚೆ ಉಟ್ಟಿದ್ದರು. ಅವರೇನು ಸನ್ಯಾಸಿಯ ಬಟ್ಟೆಯಲ್ಲಿರಲಿಲ್ಲ. ಆದರೆ ಅವರೊಡನೆ ಮಾತನಾಡಿದ ಮೇಲೆ ಅವರೇ ಆ ಸಾಧುಗಳು ಎಂಬುದು ಗೊತ್ತಾಯಿತು. ಶ್ರೀರಾಮಕೃಷ್ಣರು ರಾಮಚಂದ್ರ ದತ್ತ ಮತ್ತು ಮನಮೋಹನ ಮಿತ್ರ ಇವರನ್ನು ನೋಡುತ್ತಿರುವುದು ಇದೇ ಪ್ರಥಮ ಬಾರಿ. ಆದರೆ ಬಹಳ ಕಾಲದ ಸ್ನೇಹಿತರಂತೆ ಕಂಡರು. ಆ ಸಮಯದಲ್ಲಿ ಹೃದಯನಿಗೆ ಕಾಯಿಲೆ ಇತ್ತು. ಶ್ರೀರಾಮಕೃಷ್ಣರು ಹೃದಯನನ್ನು ಕರೆದು, ಕಲ್ಕತ್ತೆಯಿಂದ ಒಬ್ಬ ವೈದ್ಯ ಬಂದಿದ್ದಾನೆ, ನಿನ್ನನ್ನು ಸ್ವಲ್ಪ ಪರೀಕ್ಷೆ ಮಾಡಿಸಿಕೋ ಎಂದರು. ರಾಮಚಂದ್ರನು ಹೃದಯನನ್ನು ಪರೀಕ್ಷಿಸಿ ಔಷಧವನ್ನು ಬರೆದುಕೊಟ್ಟ. ಅವರಿಬ್ಬರು ಸಂಜೆಯೆಲ್ಲ ಶ್ರೀರಾಮಕೃಷ್ಣರೊಡನೆ ಮಾತನಾಡುತ್ತಿದ್ದರು. ಹೋಗುವ ಸಮಯದಲ್ಲಿ ಶ್ರೀರಾಮಕೃಷ್ಣರಿಂದ ಪ್ರಸಾದವನ್ನು ಸ್ವೀಕರಿಸಿ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದರು. ಶ್ರೀರಾಮಕೃಷ್ಣರು ಮತ್ತೊಮ್ಮೆ ಬನ್ನಿ ಎಂದು ವಿಶ್ವಾಸದಿಂದ ಹೇಳಿದರು. ಅವರ ಪ್ರೀತಿ, ವಿಶ್ವಾಸ, ಸರಳತೆ, ಭೂತದಯೆ ಇವುಗಳಿಂದ ತುಂಬ ಆಕರ್ಷಿತರಾದರು. ಇವು ಅವರ ಹೃದಯವನ್ನು ಸ್ಪರ್ಶಿಸಿದವು. ಇಂತಹ ಪ್ರೀತಿಯ ಸವಿಯನ್ನು ಅವರು ಪ್ರಪಂಚದಲ್ಲಿ ಅನುಭವಿಸಿರಲಿಲ್ಲ. ಈ ಪ್ರೀತಿ ಅಹೇತುಕ ಪ್ರೀತಿ. ಇದರ ಹಿಂದೆ ಯಾವ ಚೌಕಾಶಿಯೂ ಇಲ್ಲ. ಶ್ರೀರಾಮಕೃಷ್ಣರ ಬತ್ತಳಿಕೆಯಲ್ಲಿದ್ದ ಮಹಾಸ್ತ್ರ ಇದು. ಇದು ಒಂದು ಸಲ ಪ್ರಯೋಗಿಸಿದರೆ ನಿಷ್ಫಲವಾಗುತ್ತಲೇ ಇರಲಿಲ್ಲ. ಶ್ರೀರಾಮಕೃಷ್ಣರ ಸಮಾಧಿಯನ್ನು ತಿಳಿದುಕೊಳ್ಳುವುದಕ್ಕೆ ಯಾರಿಗೂ ಸಾಧ್ಯವಿರಲಿಲ್ಲ. ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಅನುಭವಗಳ ಎತ್ತರ ಮತ್ತು ಆಳವನ್ನು ಎಷ್ಟು ಜನ ಕಂಡುಹಿಡಿಯಬಲ್ಲರು? ಆದರೆ ಅವರು ತೋರುವ ಪ್ರೀತಿಯನ್ನು ಮಾತ್ರ ಎಲ್ಲರೂ ಸವಿದರು. ಒಮ್ಮೆ ಸವಿದವನು ಅದನ್ನು ಪುನಃ ಪುನಃ ಸವಿಯಲಿಚ್ಛಿಸಿದನು. ಎಲ್ಲರೂ ಆ ಪ್ರೇಮಕ್ಕೆ ದಾಸರಾಗಿ ಹೋದರು. ವಾರವೆಲ್ಲ ಕೆಲಸ ಇರುತ್ತಿದ್ದುದರಿಂದ ರಾಮಚಂದ್ರ ಮತ್ತು ಮನಮೋಹನ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಭಾನುವಾರದ ದಿನ ಬರುತ್ತಿದ್ದರು. ಅವರಿಬ್ಬರ ಜೀವನ ಕ್ರಮೇಣ ಬದಲಾಯಿಸತೊಡಗಿತು. ಅವರು ಪ್ರಾಪಂಚಿಕ ಆಲೋಚನೆಗಳನ್ನು ಬಿಟ್ಟು ತಮ್ಮ ಮನಸ್ಸನ್ನು ದಕ್ಷಿಣೇಶ್ವರ ಮತ್ತು ಶ್ರೀರಾಮಕೃಷ್ಣರಿಗೆ ಸಂಬಂಧಪಟ್ಟ ಭಾವನೆಗಳಿಂದ ತುಂಬಿದರು. ಮನೆಯಲ್ಲಿ ಈ ಅಣ್ಣ ತಮ್ಮಂದಿರು ಯಾವಾಗಲೂ ದೇವರ ವಿಷಯವನ್ನು ಮಾತನಾಡುವುದನ್ನು ಕೇಳಿ ಮನೆಯವರು ಸ್ವಲ್ಪ ಅಂಜಿದರು. ಏಕೆಂದರೆ ಇವರು ಮನೆಯನ್ನು ಎಲ್ಲಿ ಬಿಟ್ಟು ಓಡಿ ಹೋಗುವರೋ ಎಂದು. ಇವರು ಜೊತೆಗೆ ದಕ್ಷಿಣೇಶ್ವರಕ್ಕೆ ಹೋಗಿ ಅಲ್ಲಿರುವ ಶ್ರೀರಾಮಕೃಷ್ಣರೆಂಬುವರೊಡನೆ ಮಾತುಕತೆಯಾಡುತ್ತಿರುವರು ಎಂದು ಕೇಳಿದಾಗ ಹುಚ್ಚು ಬ್ರಾಹ್ಮಣ ಇವರಿಗೆ ಏನಾದರೂ ಮಾಡಿಯಾನು ಎಂದು ಹೆದರಿದರು. ಸಾಧ್ಯವಾದಷ್ಟು ಅಲ್ಲಿಗೆ ಹೋಗುವುದನ್ನು ತಡೆಯಲು ಯತ್ನಿಸಿದರು. ಒಂದು ದಿನ ಮನಮೋಹನ ದಕ್ಷಿಣೇಶ್ವರಕ್ಕೆ ಹೊರಡಲು ಅಣಿಯಾಗುತ್ತಿದ್ದ. ಅವನ ಚಿಕ್ಕಮ್ಮ ಬಂದು, ನೀನು ಹೋಗಬೇಡ ಎಂದಳು. ಆದರೆ ಶ್ರೀರಾಮಕೃಷ್ಣರ ಪ್ರೀತಿಯ ಸವಿಯನ್ನುಂಡ ಅವನಿಗೆ ಮನೆಯಲ್ಲಿರಲು ಆಗಲಿಲ್ಲ.
ಅವನು ದಕ್ಷಿಣೇಶ್ವರಕ್ಕೆ ಹೋದ. ಆ ದಿನ ಶ್ರೀರಾಮಕೃಷ್ಣರು ಸ್ವಲ್ಪ ಚಿಂತಾಮಗ್ನರಾಗಿರುವಂತೆ ಕಂಡರು. ಅದಕ್ಕೆ ಕಾರಣವನ್ನು ಮನಮೋಹನ ಕೇಳಿದ್ದಕ್ಕೆ ಅವರು ಹೀಗೆ ಹೇಳುತ್ತಾರೆ: ನೋಡು, ಒಬ್ಬ ಭಕ್ತ ಇಲ್ಲಿಗೆ ಬರಬೇಕೆಂದು ಇದ್ದಾನೆ. ಅವನ ಚಿಕ್ಕಮ್ಮ ಹೋಗಬೇಡ ಎನ್ನುತ್ತಾಳೆ. ಈ ಭಕ್ತ ಏನಾದರೂ ಅವಳ ಮಾತನ್ನು ಕೇಳಿಕೊಂಡು ಇಲ್ಲಿಗೆ ಬರುವುದನ್ನು ಬಿಟ್ಟು ಬಿಡುತ್ತಾನೆಯೋ ಏನೋ ಎಂದು ಕಳವಳ. ಮನಮೋಹನನಿಗೆ ಆಶ್ಚರ್ಯ. ಮನೆಯಲ್ಲಿ ನಡೆದ ಘಟನೆ ಇವರಿಗೆ ಹೇಗೆ ಗೊತ್ತಾಯಿತು ಎಂದು. ಆದರೆ ಸಂಕಲ್ಪ ಮಾಡುತ್ತಾನೆ, ಇನ್ನು ಮೇಲೆ ಹೆಂಗಸರ ಮಾತನ್ನು ಕೇಳುವುದಿಲ್ಲ ಎಂದು. ಮತ್ತೊಂದು ದಿನ ಮನಮೋಹನ ದಕ್ಷಿಣೇಶ್ವರಕ್ಕೆ ಹೋಗುತ್ತಿದ್ದ. ಅವನ ಹೆಂಡತಿ ಬಂದು, ಇವತ್ತು ಹೋಗಬೇಡಿ, ಮನೆಯಲ್ಲಿ ಮಗುವಿಗೆ ಆರೋಗ್ಯವಿಲ್ಲ ಎಂದು ಹೇಳಿದಳು. ಅಂತೂ ಆ ಮನುಷ್ಯನನ್ನು ತಡೆಯುವುದಕ್ಕೆ ಏನಾದರೂ ನೆವ ಬೇಕಾಗಿತ್ತು. ಮಗುವಿನ ನೆಗಡಿಯೋ ಕೆಮ್ಮೋ ಸಾಕಾಗಿತ್ತು ಅವರಿಗೆ. ಅಂದು ಹೆಂಡತಿಯ ಮಾತನ್ನು ಕೇಳದೆ ದಕ್ಷಿಣೇಶ್ವರಕ್ಕೆ ಬಂದ. ಅಂದಿನ ದಿನವೂ ಶ್ರೀರಾಮಕೃಷ್ಣರು ಸ್ವಲ್ಪ ವ್ಯಾಕುಲದಿಂದಿದ್ದರು. ಕಾರಣ ಕೇಳಲು ಇಲ್ಲಿಗೆ ಬರುವ ಭಕ್ತನೊಬ್ಬನ ಹೆಂಡತಿಗೆ ಗಂಡ ಇಲ್ಲಿಗೆ ಬರುವುದು ಇಷ್ಟವಿಲ್ಲ. ಅವಳು ಹೋಗಬೇಡ ಎನ್ನುತ್ತಾಳೆ. ಎಲ್ಲಿ ಅವನು ಹೆಂಡತಿ ಮಾತನ್ನು ಕೇಳಿಕೊಂಡು ಬರುವುದನ್ನು ನಿಲ್ಲಿಸಿಬಿಡುತ್ತಾನೋ ಎಂದು ಅಂಜಿಕೆ ಎಂದರು. ಅಂದಿನಿಂದ ರಾಮಚಂದ್ರ ಮತ್ತು ಮನಮೋಹನ ಇಬ್ಬರು ಅವರಿಗೆ ಸಂಪೂರ್ಣವಾಗಿ ಶರಣಾದರು. ತಪ್ಪದೆ ಅವರು ಶ್ರೀರಾಮಕೃಷ್ಣರನ್ನು ನೋಡಲು ಬರುತ್ತಿದ್ದೇ ಅಲ್ಲ, ತಮ್ಮನ್ನು ಹೋಗಬೇಡಿ ಎಂದು ಹೇಳುತ್ತಿದ್ದ ನೆಂಟರಿಷ್ಟರಿಗೂ ಶ್ರೀರಾಮಕೃಷ್ಣರನ್ನು ಒಮ್ಮೆ ಹೋಗಿ ನೋಡಿ, ಅವರೊಡನೆ ಮಾತನಾಡಿ, ಅವರ ಮೇಲೆ ಇರುವ ಅಂಜಿಕೆ ಅನುಮಾನಗಳೆಲ್ಲ ಬಿಟ್ಟು ಹೋಗುತ್ತವೆ ಎನ್ನುತ್ತಿದ್ದರು. ಅವರೇ ಮುಂದೆ ಶ್ರೀರಾಮಕೃಷ್ಣರ ಪಟ್ಟ ಶಿಷ್ಯರಾದ ನರೇಂದ್ರನಾಥ ಮತ್ತು ರಾಖಾಲ್ ಇವರನ್ನು ಶ್ರೀರಾಮಕೃಷ್ಣರಿಗೆ ಪರಿಚಯ ಮಾಡಿಸಿತು. ಇನ್ನೂ ಹಲವು ಜನ ಭಕ್ತರು ಕಲ್ಕತ್ತೆಯಿಂದ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಭಾನುವಾರ ಬರುತ್ತಿದ್ದರು. ಆ ದಿನಗಳಲ್ಲಿ ಶ್ರೀರಾಮಕೃಷ್ಣರ ಕಿರಿದಾದ ಕೋಣೆಯಂತೂ ಭಕ್ತರಿಂದ ಕಿಕ್ಕಿರಿದು ತುಂಬಿ ಹೋಗುತ್ತಿತ್ತು. ಇಲ್ಲಿಗೆ ಬರುತ್ತಿದ್ದ ಭಕ್ತರಿಗೆ ಅವರವರಲ್ಲೇ ಪರಿಚಯವಾಗುತ್ತಾ ಬಂತು. ಇವರೆಲ್ಲ ಕಾಲಕ್ರಮೇಣ ಆಪ್ತರಾದರು. ಶ್ರೀರಾಮಕೃಷ್ಣರು ಕಲ್ಕತ್ತೆಯ ಭಕ್ತರ ಮನೆಗಳಿಗೆ ಮಧ್ಯೆ ಮಧ್ಯೆ ಹೋಗುತ್ತಿದ್ದರು. ಆ ಸಮಯದಲ್ಲಿ ತಮ್ಮ ಬೇರೆ ಶಿಷ್ಯರನ್ನು ಅಲ್ಲಿಗೆ ಬರುವಂತೆ ಹೇಳುತ್ತಿದ್ದರು. ಆಗ ಸಂಕೀರ್ತನೆಗಳು ಏರ್ಪಡುತ್ತಿದ್ದವು. ಅದಾದ ನಂತರ ಶ್ರೀರಾಮಕೃಷ್ಣರು ಆಧ್ಯಾತ್ಮಿಕ ವಿಷಯಗಳ ಮೇಲೆ ಪ್ರವಚನ ಮಾಡುತ್ತಿದ್ದರು. ಕೊನೆಯಲ್ಲಿ ಏನಾದರೂ ಪ್ರಸಾದ ಹಂಚಿದ ಮೇಲೆ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋಗುತ್ತಿದ್ದರು. ಇಂತಹ ಕಾರ್ಯಕ್ರಮಗಳಿಂದ ಕಲ್ಕತ್ತೆಯ ಜನಗಳಿಗೆ ತಾವಿದ್ದ ಸ್ಥಳದಲ್ಲಿಯೇ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ, ಅವರ ಮಾತನ್ನು ಕೇಳುವುದಕ್ಕೆ ಒಂದು ಅವಕಾಶವಾಗುತ್ತಿತ್ತು. ಶ್ರೀರಾಮಕೃಷ್ಣರೇ ಕೆಲವು ವೇಳೆ ತಮ್ಮ ಭಕ್ತರಿಗೆ ಹೇಳಿ ಇಂತಹ ಉತ್ಸವಗಳನ್ನು ಏರ್ಪಾಡು ಮಾಡಿಸುತ್ತಿದ್ದರು. ಮನಮೋಹನನಿಗೆ ಒಂದು ಸಲ ಹಾಗೆ ಸಂಕೀರ್ತನೆಯನ್ನು ತನ್ನ ಮನೆಯಲ್ಲಿ ಏರ್ಪಾಡು ಮಾಡಲು ಹೇಳಿದರು. ಅಂದಿನ ದಿನ ಕೇಶವ ಮುಂತಾದವರನ್ನು ಅಲ್ಲಿಗೆ ಕರೆದಿದ್ದರು. ಸಂಕೀರ್ತನೆಯಾಗುತ್ತಿದ್ದಾಗ ಶ್ರೀರಾಮಕೃಷ್ಣರು ನರ್ತಿಸಿದರು. ಅನಂತರ ಸಮಾಧಿಸ್ಥರಾದರು. ಇದಾದ ಮೇಲೆ ಭಕ್ತರೊಡನೆ ದೇವರ ವಿಷಯವಾಗಿ ಹೀಗೆ ಮಾತನಾಡಿದರು: ದೇವರು ಯಾರು ಬಡವರೋ ವಿನೀತರೋ ಅವರ ಪ್ರೇಮವನ್ನು ಮೆಚ್ಚುತ್ತಾನೆ. ಹಸು ಹಿಂಡಿ ಬೆರೆಸಿದ ಹೊಟ್ಟನ್ನು ಹೇಗೆ ಇಷ್ಟಪಡುವುದೋ ಹಾಗೆ. ಶ್ರೀಕೃಷ್ಣ ದುರ್ಯೋಧನನ ಆಸ್ಥಾನಕ್ಕೆ ಹೋದಾಗ ತನ್ನ ವೈಭವವನ್ನು ಅವನ ಮುಂದೆ ಮೆರೆಸುತ್ತಾನೆ. ಆದರೆ ದೇವರು ಇದಕ್ಕೆ ಒಲಿಯಲಿಲ್ಲ. ಬಡ ವಿದುರನ ಮನೆಗೆ ಹೋಗಿ ಒಂದು ಕುಡಿಕೆ ಹಾಲು ಕುಡಿಯುತ್ತಾನೆ. ಚೈತನ್ಯ ಶ್ರೀ ಕೃಷ್ಣನ ಹೆಸರನ್ನು ಕೇಳಿದ ತಕ್ಷಣ ಕಣ್ಣೀರನ್ನು ಧಾರಾಕಾರವಾಗಿ ಸುರಿಸುತ್ತಿದ್ದ. ದೇವರೊಬ್ಬನೇ ಸತ್ಯ, ಉಳಿದವುಗಳೆಲ್ಲ ಮಿಥ್ಯ. ಮನುಷ್ಯ ಇಚ್ಛೆ ಪಟ್ಟರೆ ದೇವರನ್ನು ಪಡೆಯಬಲ್ಲ. ಆದರೆ ಅವನಿಗೆ ಕಾಮಿನಿ ಕಾಂಚನದ ಮೇಲೆ ಆಸೆ. ಸರ್ಪದ ಹೆಡೆಯಲ್ಲಿ ಮಾಣಿಕ್ಯವಿದೆ, ಆದರೆ ಅದು ಬರೀ ಕಪ್ಪೆಯನ್ನು ತಿನ್ನುವುದರಲ್ಲೇ ಆಸಕ್ತವಾಗಿರುತ್ತದೆ. ಭಕ್ತಿಯೊಂದೇ ಸಾರ. ವಿಚಾರದಿಂದ ಯಾರು ದೇವರನ್ನು ತಿಳಿಯಬಲ್ಲರು? ನನಗೆ ಭಗವಂತನ ಪ್ರೀತಿ ಬೇಕು. ಅವನ ಅನಂತ ಗುಣಗಳನ್ನು ತಿಳಿದುಕೊಳ್ಳುತ್ತಾ ಹೋಗುವುದರಿಂದ ಏನು ಪ್ರಯೋಜನ? ಒಂದು ಬುಟ್ಟಿ ಸಾರಾಯಿ ಕುಡಿದರೆ ಅಮಲು ಉಂಟಾಗುವಾಗ ಸಾರಾಯಿ ಅಂಗಡಿಯಲ್ಲಿ ಎಷ್ಟು ಸಾವಿರ ಬಾಟಲ್ ಸಾರಾಯಿ ಇದೆ ಎಂಬುದನ್ನು ನಾನೇಕೆ ತಿಳಿದುಕೊಳ್ಳಬೇಕು? ಮನಮೋಹನ ತನ್ನ ಸಮಾನ ಭಕ್ತರಿಲ್ಲ ಎಂದು ಅಹಂಕಾರ ಪಡುತ್ತಿದ್ದ. ಶ್ರೀರಾಮಕೃಷ್ಣರು ಇವನ ಅಹಂಕಾರವನ್ನು ಮುರಿಯಲು ಸಮಯ ಕಾಯುತ್ತಿದ್ದರು. ಒಂದು ಸಲ ಹಲವು ಭಕ್ತರು ಶ್ರೀರಾಮಕೃಷ್ಣರೊಡನೆ ಕುಳಿತಿದ್ದಾಗ ಶ್ರೀರಾಮಕೃಷ್ಣರು ಒಬ್ಬನ ಭಕ್ತಿಯನ್ನು ತುಂಬಾ ಹೊಗಳಿದರು. ನೋಡಿ, ಆ ಸುರೇಂದ್ರನನ್ನು, ಅವನ ಭಕ್ತಿ ಅನುಪಮ ಎಂದರು. ಮನಮೋಹನನಿಗೆ ತನ್ನನ್ನು
ಹೊಗಳಲಿಲ್ಲ ಎಂದು ವ್ಯಸನವಾಯಿತು. ಇನ್ನು ಮೇಲೆ ನಾನು ದಕ್ಷಿಣೇಶ್ವರಕ್ಕೆ ಬರುವುದಿಲ್ಲ. ನಿಮ್ಮ ಶ್ರೇಷ್ಠ ಭಕ್ತರೊಡನೆ ನೀವು ಚೆನ್ನಾಗಿರಿ. ನಾನು ಇಲ್ಲಿ ಕೆಲಸಕ್ಕೆ ಬಾರದವನು ಎಂದು ಮನಸ್ಸಿನಲ್ಲೇ ಸಂಕಲ್ಪ ಮಾಡಿದ. ಅವನು ಮಾರನೇ ಭಾನುವಾರ ದಕ್ಷಿಣೇಶ್ವರಕ್ಕೆ ಬರಲಿಲ್ಲ. ಯಾವಾಗಲೂ ತಪ್ಪದೇ ಬರುತ್ತಿದ್ದವನು ಈ ಭಾನುವಾರ ಬರದೇ ಇದ್ದುದನ್ನು ನೋಡಿ ಶ್ರೀರಾಮಕೃಷ್ಣರು ಅವನ ನೆಂಟ ರಾಮಚಂದ್ರನಿಗೆ ಕಾರಣವನ್ನು ಕೇಳಿದರು. ಅವನು ನನಗೆ ಗೊತ್ತಿಲ್ಲ ಎಂದ. ಅವನು ಆರೋಗ್ಯವಾಗಿರುವನೇ, ವಿಚಾರಿಸಿಕೊಂಡು ಬಾ ಎಂದರು. ಹೋಗಿ ನೋಡಿದಾಗ ಮನಮೋಹನ ಚೆನ್ನಾಗಿಯೇ ಇದ್ದ. ಆದರೆ ಏನೇನೋ ಕಾರಣ ಹೇಳಿದ ಬರದೇ ಇದ್ದುದಕ್ಕೆ. ಶ್ರೀರಾಮಕೃಷ್ಣರು ಹಲವು ಜನರ ಕೈಯಲ್ಲಿ ಹೇಳಿ ಕಳುಹಿಸಿದರು. ಆದರೆ ಅವನು ಬರಲೇ ಇಲ್ಲ. ಅವನು ಶ್ರೀರಾಮಕೃಷ್ಣ ಭಕ್ತರ ಕಾಟದಿಂದ ಪಾರಾಗುವುದಕ್ಕೆ ಕಲ್ಕತ್ತೆಗೆ ಸ್ವಲ್ಪ ದೂರವಿರುವ ಹೊನ್ನಗರಕ್ಕೆ ಹೋದ. ಅಲ್ಲಿಂದ ಪ್ರತಿದಿನ ಅವನು ಕಲ್ಕತ್ತೆಯಲ್ಲಿಯ ಆಫೀಸಿಗೆ ಬಂದು ಹೋಗುತ್ತಿದ್ದ. ಶ್ರೀರಾಮಕೃಷ್ಣರನ್ನು ಮರೆಯಲು ಎಷ್ಟು ಪ್ರಯತ್ನಿಸಿದರೂ ಆಗಲಿಲ್ಲ. ಆಫೀಸಿನಲ್ಲಿ, ಮನೆಯಲ್ಲಿ ಕೂತರೆ ನಿಂತರೆ ಅವರ ಯೋಚನೆಯೇ. ಬೇಡ ಬೇಡವೆಂದರೂ ಅವರ ನೆನಪು ಬಂದು ಕಾಡುತ್ತಿತ್ತು. ಇವನ ಹೃದಯವನ್ನೆಲ್ಲ ಅವರೇ ಆಕ್ರಮಿಸಿಬಿಟ್ಟಿದ್ದರು. ಒಂದು ದಿನ ಈತ ಗಂಗಾ ನದಿಗೆ ಸ್ನಾನಕ್ಕೆ ಹೋದ. ಶ್ರೀರಾಮಕೃಷ್ಣರು ಇದನ್ನು ಬ್ರಹ್ಮವಾರಿ ಎಂದು ಕರೆಯುತ್ತಿದ್ದು ಜ್ಞಾಪಕಕ್ಕೆ ಬಂತು. ಅದರ ಹಿಂದೆಯೇ ಅವನ ಮನಸ್ಸಿನಲ್ಲಿ ಅವರ ಆಕಾರ ಬಂದು ನಿಂತಿತು. ಅದನ್ನು ತಳ್ಳಲು ಎಷ್ಟೋ ಪ್ರಯತ್ನಿಸಿದ, ಆದರೆ ವಿಫಲನಾದ. ಅಷ್ಟು ಹೊತ್ತಿಗೆ ಒಂದು ದೋಣಿ ಅವನ ಮುಂದೆ ಹೋಗುತ್ತಿತ್ತು. ಆ ದೋಣಿಯಲ್ಲಿ ಯಾರೋ ಇವನ ಪರಿಚಿತರು ಇದ್ದಂತೆ ಕಂಡಿತು. ಅವರು ಇನ್ನೊಬ್ಬರ ಹತ್ತಿರ ಮಾತನಾಡುತ್ತಿದ್ದಾಗ ಇವನ ಕಡೆ ನೋಡಿದರು. ಅಲ್ಲಿದ್ದ ಇನ್ನೊಬ್ಬರೇ ರಾಮಕೃಷ್ಣರು. ಅವರೊಡನೆ ನಿರಂಜನ ಎಂಬ ಶಿಷ್ಯ ಇದ್ದ. ನಿರಂಜನ ಮನಮೋಹನನ್ನು ನೋಡಿ, ಏತಕ್ಕೆ ನೀನು ದಕ್ಷಿಣೇಶ್ವರಕ್ಕೆ ಬರುತ್ತಿಲ್ಲ? ಶ್ರೀರಾಮಕೃಷ್ಣರು ನಿನ್ನನ್ನು ತುಂಬಾ ವಿಚಾರಿಸುತ್ತಿದ್ದರು. ಈಗ ಅವರೇ ನಿನ್ನನ್ನು ನೋಡಲು ಬಂದಿರುವರು ಎಂದ. ಮನಮೋಹನ ಶ್ರೀರಾಮಕೃಷ್ಣರನ್ನು ಆಕಸ್ಮಿಕವಾಗಿ ನೋಡಿ ಆಶ್ಚರ್ಯಪಟ್ಟ. ಶ್ರೀರಾಮಕೃಷ್ಣರು ದೋಣಿಯಿಂದ ಇಳಿದು ಮನಮೋಹನನ ಕಡೆಗೆ ನಡೆದು ಬಂದರು. ಮನಮೋಹನನ್ನು ನೋಡುತ್ತಲೇ ಅವರು ಸಮಾಧಿಸ್ಥರಾದರು. ಮನಮೋಹನನ ಕಣ್ಣಿನಲ್ಲಿ ನೀರು ಬಂತು. ನನಗೋಸ್ಕರ ಇವರು ಇಷ್ಟು ಕಷ್ಟಪಟ್ಟುಕೊಂಡು ನೋಡಲು ಬಂದರಲ್ಲ, ನಾನು ಅವರಿಗೆ ಎಷ್ಟು ತೊಂದರೆ ಕೊಟ್ಟೆ ಎಂದು ಅವರ ಪಾದಗಳಲ್ಲಿ ಬಿದ್ದು ಕ್ಷಮಾಪಣೆ ಕೇಳಿದ. ಅನಂತರ ದೋಣಿಯೊಳಕ್ಕೆ ಅವನನ್ನು ಕರೆದುಕೊಂಡು ಹೋದರು. ನಿನ್ನ ವಿಷಯವಾಗಿ ನನಗೆ ತುಂಬಾ ಚಿಂತೆಯಾಗಿತ್ತು, ಅದಕ್ಕೆ ನಾನು ನಿನ್ನನ್ನು ನೋಡಲು ಬಂದೆ ಎಂದರು. ಆಗ ಮನಮೋಹನ, ಇದೆಲ್ಲ ನನ್ನ ದುರಹಂಕಾರದ ಪರಿಣಾಮ ಎಂದ. ಇನ್ನು ಮುಂದೆ ಮಾತು ಹೊರಡಲಿಲ್ಲ. ಸುಮ್ಮನೆ ಅಳತೊಡಗಿದ. ಅವನನ್ನು ಸಂತೈಸಿ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದ ಕಡೆ ಹೊರಟರು. ಶ್ರೀರಾಮಕೃಷ್ಣರು ತಮ್ಮ ಶಿಷ್ಯರನ್ನು ತುಂಬಾ ಪ್ರೀತಿಸುತ್ತಿದ್ದರು. ಯಾವ ತಾಯಿಯು ತನ್ನ ಮಗುವನ್ನು ಕೂಡ ಅಷ್ಟರ ಮಟ್ಟಿಗೆ ಪ್ರೀತಿಸಲಾರಳು. ತಾಯಿಯ ಪ್ರೀತಿ ಅಂಥ ಪ್ರೀತಿ. ಅವಳಿಗೆ ಮಗುವಿನಲ್ಲಿರುವ ಅವಗುಣ ಕಾಣುವುದೇ ಇಲ್ಲ. ಆದರೆ ಶ್ರೀರಾಮಕೃಷ್ಣರ ಪ್ರೀತಿ ಅನಾಸಕ್ತಿಯ ಪ್ರೀತಿ. ಶಿಷ್ಯನಲ್ಲಿರುವ ಡೊಂಕನ್ನು ನೋಡಿದಾಗ ಇದು ಹೋದರೆ ಎಷ್ಟು ಚೆನ್ನಾಗಿರುವುದು ಅವನ ಜೀವನ ಎಂದು ದೋಷವನ್ನು ತಿದ್ದುತ್ತಿದ್ದರು. ಹಾಗೆ ತಿದ್ದುವಾಗ ಕೆಲವು ವೇಳೆ ಶಿಷ್ಯನಿಗೆ ಯಾತನೆ ಆಗಬಹುದು. ಆ ಯಾತನೆಯನ್ನು ಪುನಃ ತಮ್ಮ ಪ್ರೀತಿಯಿಂದ ಮರೆಸುತ್ತಿದ್ದರು. ರಾಮಚಂದ್ರ ದತ್ತ ಮೊದಲಿನಿಂದಲೂ ಅನುಮಾನ ಸ್ವಭಾವದವನು. ದೇವರ ಇರುವಿಕೆಯಲ್ಲಿ ಅವನಿಗೆ ಸಂದೇಹ. ಒಂದು ದಿನ ಅವನು ಶ್ರೀರಾಮಕೃಷ್ಣರನ್ನು, ದೇವರು ನಿಜವಾಗಿ ಇರುವನೇ ಎಂದು ಕೇಳಿದ. ಅದಕ್ಕೆ ಅವರು ಹೀಗೆಂದರು, ನಿಸ್ಸಂದೇಹವಾಗಿ ಇರುವನು. ಆಕಾಶದಲ್ಲಿ ಹಗಲು ಹೊತ್ತು ನಕ್ಷತ್ರಗಳು ಕಾಣುವುದಿಲ್ಲ, ಆದರೆ ನಕ್ಷತ್ರಗಳು ಇಲ್ಲ ಎನ್ನಲಾಗುವುದೇ? ಮೊಸರಿನಲ್ಲಿ ಬೆಣ್ಣೆ ಇದೆ, ಆದರೆ ಸುಮ್ಮನೆ ನೋಡಿದರೆ ಅದು ಕಾಣುವುದೇ? ನೀನು ಬೆಣ್ಣೆಯನ್ನು ನೋಡಬೇಕಾದರೆ ಒಂದು ತಂಪಾದ ಸ್ಥಳದಲ್ಲಿ ಕುಳಿತುಕೊಂಡು ಆ ಮೊಸರನ್ನು ಕಡೆಯಬೇಕು. ಇದರಂತೆಯೇ ಸುಮ್ಮನೆ ಇಚ್ಛೆ ಪಟ್ಟ ಮಾತ್ರಕ್ಕೆ ನೀನು ದೇವರನ್ನು ಕಾಣಲಾಗುವುದಿಲ್ಲ. ಅದಕ್ಕೆ ಸಾಧನೆ ಮಾಡಬೇಕು. ದೇವರನ್ನು ನಿಜವಾಗಿಯೂ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಅವನ ಸೃಷ್ಟಿಯನ್ನು ನೋಡಿ, ಅದೆಷ್ಟು ಸುಂದರವಾಗಿದೆ, ಕ್ರಮಬದ್ಧವಾಗಿದೆ. ಅದರ ಹಿಂದೆ ಅವನಿರಬೇಕು. ಅವನು ಬರೀ ಊಹೆಯಲ್ಲ, ಅವನು ನಿಜವಾಗಿಯೂ ಇರುವನು. ರಾಮಚಂದ್ರ, ಹಾಗಾದರೆ ಅವನನ್ನು ನಾನು ಈ ಜನ್ಮದಲ್ಲಿಯೇ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಾಧ್ಯವೇ? ಶ್ರೀರಾಮಕೃಷ್ಣ, ನಿನಗೆ ಏನು ಬೇಕೋ ಅದು ಸಿಕ್ಕುವುದು, ಆದರೆ ಶ್ರದ್ಧೆ ಇರಬೇಕು. ಇದೇ ಜಯಕ್ಕೆ ಮೂಲ. ನೀನು ಪೂರ್ವದ ಕಡೆ 10 ಹೆಜ್ಜೆ ಹೋದರೆ ಅಷ್ಟು ಪಶ್ಚಿಮದಿಂದ ದೂರ ಹೋಗುವೆ. ರಾಮಚಂದ್ರ, ಆದರೆ ಇದಕ್ಕೆಲ್ಲ ಪ್ರಮಾಣ ಬೇಕು. ಶ್ರೀರಾಮಕೃಷ್ಣ, ವಿಷಮ ಶೀತ ಜ್ವರದಿಂದ ನರಳುವವನಿಗೆ
ಕೊಡಗಟ್ಟಲೆ ನೀರು ಕುಡಿಯಲು ಬೇಕು, ರಾಶಿಗಟ್ಟಲೆ ಅನ್ನ ಬೇಕು ತಿನ್ನುವುದಕ್ಕೆ. ಆದರೆ ವೈದ್ಯ ಅವನ ಮಾತನ್ನು ಲೆಕ್ಕಿಸುವುದೇ ಇಲ್ಲ. ರೋಗಿ ಕೇಳಿದ ಔಷಧಿಯನ್ನು ಕೊಡುವುದಿಲ್ಲ. ಏನು ಕೊಡಬೇಕು, ಏನು ಮಾಡಬೇಕು ಎಂಬುದು ರೋಗಿಗಿಂತ ವೈದ್ಯನಿಗೆ ಚೆನ್ನಾಗಿ ಗೊತ್ತು. ಕೆಲವು ಕಾಲದ ಮೇಲೆ ದೇವರ ಸಾಕ್ಷಾತ್ಕಾರಕ್ಕಾಗಿ ರಾಮಚಂದ್ರ ತುಂಬಾ ವ್ಯಾಕುಲಪಟ್ಟ. ಒಂದು ರಾತ್ರಿ ಅವನಿಗೊಂದು ವಿಚಿತ್ರವಾದ ಕನಸಾಯಿತು. ಅಲ್ಲಿ ಶ್ರೀರಾಮಕೃಷ್ಣರು ನಿಂತಿದ್ದರು. ಇವನನ್ನು ಕುರಿತು ಸ್ನಾನ ಮಾಡಿಕೊಂಡು ಬಾ ಎಂದರು. ಅನಂತರ ಇವನ ಕಿವಿಯಲ್ಲಿ ಮಂತ್ರವನ್ನು ಉಪದೇಶ ಮಾಡಿ ಪ್ರತಿದಿನವೂ ತಪ್ಪದೆ ಇದನ್ನು ಜಪ ಮಾಡಬೇಕು ಎಂದರು. ಕನಸು ಹರಿದ ಮೇಲೆ ಬಹಳ ಸಂತೋಷದಿಂದ ರಾಮಚಂದ್ರ ಹಾಸಿಗೆಯ ಮೇಲೆ ಕುಳಿತುಕೊಂಡ. ಮಾರನೇ ದಿನ ಬೆಳಿಗ್ಗೆ ಅಷ್ಟು ಹೊತ್ತಿಗೆ ದಕ್ಷಿಣೇಶ್ವರಕ್ಕೆ ಹೋಗಿ ತನಗೆ ಆದ ಕನಸನ್ನು ಶ್ರೀರಾಮಕೃಷ್ಣರಿಗೆ ಹೇಳಿದ. ಅವನ ಅದೃಷ್ಟಕ್ಕೆ ಅವರು ತುಂಬಾ ಸಂತೋಷಪಟ್ಟರು. ಅಂದಿನಿಂದ ಅವನಲ್ಲಿ ದೇವರ ಮೇಲೆ ಪರಮ ವ್ಯಾಕುಲತೆ ಉಂಟಾಯಿತು. ವಿಷಯ ವಸ್ತುವಿನ ಮೇಲೆ ಜಿಗುಪ್ಸೆ ಉಂಟಾಯಿತು. ಆದರೆ ಭಗವದ್ ದರ್ಶನ ಆಗಲಿಲ್ಲ. ಒಂದನ್ನು ಬಿಟ್ಟ ಇನ್ನೊಂದು ಸಿಗಲಿಲ್ಲ. ತ್ರಿಶಂಕುವಿನ ಸ್ಥಿತಿಯಲ್ಲಿ ಅವನ ಮನಸ್ಸು ಒದ್ದಾಡುತ್ತಿತ್ತು. ಒಂದು ದಿನ ರಾಮಚಂದ್ರ ತನ್ನ ಮಾನಸಿಕ ಸ್ಥಿತಿಯ ವಿಷಯವಾಗಿ ಇನ್ನೊಬ್ಬ ಸ್ನೇಹಿತನಿಗೆ ವಿವರಿಸುತ್ತಿದ್ದ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಅವರ ಹತ್ತಿರ ಬಂದು, ಏತಕ್ಕೆ ಇಷ್ಟೊಂದು ಒದ್ದಾಡುತ್ತಿರುವೆ, ಸ್ವಲ್ಪ ತಾಳ್ಮೆ ಇರಲಿ ಎಂದು ಹೇಳಿತು. ಅವನು ಯಾರಿರಬಹುದು ಎಂದು ಚೆನ್ನಾಗಿ ನೋಡುವುದಕ್ಕೆ ತಲೆ ಎತ್ತಿದಾಗ ಯಾರೂ ಕಾಣಲಿಲ್ಲ. ಅದು ಬರೀ ಭ್ರಾಂತಿಯಲ್ಲ. ಇಬ್ಬರು ಆ ಧ್ವನಿಯನ್ನು ಕೇಳಿದ್ದರು. ಅದು ನಡುಹಗಲಿನಲ್ಲಿ. ಇದನ್ನು ಶ್ರೀರಾಮಕೃಷ್ಣರಿಗೆ ತಿಳಿಸಿದಾಗ, ಇನ್ನು ಮುಂದೆ ಇಂತಹ ಹಲವಾರು ಅನುಭವಗಳನ್ನು ಪಡೆಯುವೆ ಎಂದು ಹೇಳಿದರು. ಈ ಘಟನೆ ಆದ ಮೇಲೆ ಕೆಲವು ಕಾಲ ರಾಮಚಂದ್ರ ತುಂಬಾ ಶಾಂತಿಯನ್ನು ಪಡೆದ. ಅವನು ಭಕ್ತಿಯ ಆನಂದವನ್ನು ಸವಿದ. ವಿಷಯ ವಸ್ತುಗಳು ಅವನಿಗೆ ಸಪ್ಪೆಯಾಗಿ ಕಾಣತೊಡಗಿದವು. ಅವುಗಳ ಮೇಲೆ ಜಿಗುಪ್ಸೆ ಹುಟ್ಟಿತು. ಒಂದು ದಿನ ಅವನು ಶ್ರೀರಾಮಕೃಷ್ಣರನ್ನು ತನಗೆ ಸನ್ಯಾಸ ಕೊಡಬೇಕೆಂದು ಬೇಡಿಕೊಂಡ. ಅದಕ್ಕೆ ಶ್ರೀರಾಮಕೃಷ್ಣರು ಹೀಗೆಂದರು, ಉದ್ವೇಗಕ್ಕೆ ಒಳಗಾಗಿ ಏನನ್ನು ಮಾಡುವುದಕ್ಕೆ ಹೋಗಬೇಡ. ಯಾರ ಮೂಲಕ ಏನು ಕೆಲಸವಾಗಬೇಕು ಎಂಬುದು ದೇವರಿಗೆ ಗೊತ್ತು. ನೀನು ಸನ್ಯಾಸಿಯಾದರೆ ನಿನ್ನ ಹೆಂಡತಿ ಮಕ್ಕಳ ಪಾಡೇನಾಗಬೇಕು. ದೇವರ ಇಚ್ಛೆಗೆ ವಿರೋಧವಾಗಿ ಹೋಗಬೇಡ. ಎಲ್ಲ ಸಕಾಲದಲ್ಲಿ ಬರುವುದು. ರಾಮಚಂದ್ರನಿಗೆ ತತ್ಕಾಲಕ್ಕೆ ಸ್ವಲ್ಪ ಸಮಾಧಾನವೇನೋ ಆಯಿತು. ಆದರೆ ಕೆಲವು ಕಾಲವಾದ ಮೇಲೆ ಪುನಃ ಅದೇ ಮಾತನ್ನು ಎತ್ತಿದ. ಸಂಸಾರವನ್ನು ಬಿಟ್ಟರೆ ನಿನಗೆ ಏನು ಸಿಕ್ಕಿಬಿಡುವುದು? ಗೃಹಸ್ಥನ ಜೀವನ ಒಂದು ಕೋಟೆಯಲ್ಲಿ ವಾಸ ಮಾಡಿದಂತೆ. ಒಳಗಿನಿಂದ ವೈರಿಗಳೊಂದಿಗೆ ಹೋರಾಡುವುದು ಸುರಕ್ಷಿತ. ನಿನ್ನ ಮನಸ್ಸಿನ ಮುಕ್ಕಾಲು ಪಾಲನ್ನು ದೇವರಿಗೆ ಕೊಟ್ಟರೆ ಆಗ ಬೇಕಾದರೆ ನೀನು ಸಂಸಾರವನ್ನು ತ್ಯಜಿಸಬಹುದು ಎಂದರು. ರಾಮಚಂದ್ರ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದವನು. ಆತನ ಚೈತನ್ಯರ ಜೀವನ ಚರಿತ್ರೆಯನ್ನು ಓದುವಾಗ ಚೈತನ್ಯರಿಗೂ ಶ್ರೀರಾಮಕೃಷ್ಣರಿಗೂ ಹಲವು ಹೋಲಿಕೆಗಳಿರುವುದನ್ನು ಕಂಡನು. ಒಂದು ದಿನ ಶ್ರೀರಾಮಕೃಷ್ಣರ ಕೋರಿಕೆಯಂತೆ ರಾಮಚಂದ್ರ ದಕ್ಷಿಣೇಶ್ವರದಲ್ಲಿಯೇ ಇದ್ದ. ಅವರಿಬ್ಬರೇ ಇದ್ದರು. ರಾಮಚಂದ್ರ ಶ್ರೀರಾಮಕೃಷ್ಣರನ್ನೇ ನೋಡುತ್ತಾ ಕುಳಿತಿದ್ದ. ನೀನು ನನ್ನನ್ನು ಯಾವ ದೃಷ್ಟಿಯಿಂದ ನೋಡುತ್ತಿರುವೆ ಎಂದು ಶ್ರೀರಾಮಕೃಷ್ಣರು ಕೇಳಿದರು. ನಾನು ನಿಮ್ಮನ್ನು ಚೈತನ್ಯರೇ ಎಂದು ನೋಡುತ್ತಿದ್ದೇನೆ ಎಂದ. ಆಗ ಶ್ರೀರಾಮಕೃಷ್ಣರು, ಹಿಂದೆ ಭೈರವಿ ಬ್ರಾಹ್ಮಣಿಯು ಹೀಗೆ ಹೇಳುತ್ತಿದ್ದಳು ಎಂದರು. ದಿನ ಕಳೆದಂತೆಲ್ಲ ಶ್ರೀರಾಮಕೃಷ್ಣರಲ್ಲಿದ್ದ ಅದ್ಭುತ ವ್ಯಕ್ತಿತ್ವದ ಪರಿಚಯವಾಗುತ್ತಾ ಬಂತು. ಒಂದು ದಿನ ಶ್ರೀರಾಮಕೃಷ್ಣರಿಗೆ ಕೊಡುವುದಕ್ಕೆಂದು ಅವನು ಮಿಠಾಯಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದ. ದಾರಿಯಲ್ಲಿ ಒಬ್ಬ ಹುಡುಗ ಅವನನ್ನು ಬೇಡಿದ. ರಾಮಚಂದ್ರ ಅದರಲ್ಲಿ ಒಂದು ಚೂರನ್ನು ಅವನಿಗೆ ಕೊಟ್ಟ. ದಕ್ಷಿಣೇಶ್ವರಕ್ಕೆ ಬಂದ ಮೇಲೆ ಅದನ್ನು ಶ್ರೀರಾಮಕೃಷ್ಣರ ಮುಂದೆ ಇಟ್ಟ. ಶ್ರೀರಾಮಕೃಷ್ಣರು ಅದರಲ್ಲಿ ಒಂದು ಚೂರನ್ನು ತೆಗೆದುಕೊಂಡರು, ತಿನ್ನಲಿಲ್ಲ. ಮಾರನೇ ದಿನ ರಾಮಚಂದ್ರ ಬಂದಾಗ ಅವನಿಗೆ ಹೇಳಿದರು, ನೀನು ಏನಾದರೂ ನನಗೆ ತಂದರೆ ಅದನ್ನು ಮುಂಚೆ ಯಾರಿಗೂ ಇನ್ನು ಮೇಲೆ ಕೊಡಬೇಡ. ನೀನು ಕೊಟ್ಟರೆ ನನಗೆ ತಿನ್ನುವುದಕ್ಕೆ ಆಗುವುದಿಲ್ಲ. ಏಕೆಂದರೆ ನಾನು ಏನನ್ನು ತೆಗೆದುಕೊಳ್ಳಬೇಕಾದರೂ ಮೊದಲು ದೇವರಿಗೆ ಅರ್ಪಿಸಿ ಅನಂತರ ತಿನ್ನುತ್ತೇನೆ. ಆದರೆ ನೀನು ಆಗಲೇ ಅದರಿಂದ ಮತ್ತೊಬ್ಬನಿಗೆ ಕೊಟ್ಟಿರುವುದರಿಂದ ಅದು ಎಂಜಲಾಯಿತು. ಅದನ್ನು ನಾನು ದೇವರಿಗೆ ಕೊಡುವುದಕ್ಕೆ ಆಗುವುದಿಲ್ಲ. ಕೆಲವು ದಿನಗಳಾದ ಮೇಲೆ ರಾಮಚಂದ್ರನ ಮನಸ್ಸು ಪುನಃ ನೀರಸವಾಯಿತು. ದೊಡ್ಡ ಒಂದು ಆಂದೋಲನ ಅವನ ಮನಸ್ಸಿನಲ್ಲಿ ಶುರುವಾಯಿತು. ಅವನು ಶ್ರೀರಾಮಕೃಷ್ಣರ ಬಳಿಗೆ ಬಂದು ತನ್ನ ಮಾನಸಿಕ ಸ್ಥಿತಿಯನ್ನು ಹೇಳಿಕೊಂಡ. ಅದಕ್ಕೆ ಶ್ರೀರಾಮಕೃಷ್ಣರು, ನಾನೇನು ಮಾಡಲಿ, ಎಲ್ಲ ಭಗವಂತನ ಇಚ್ಛೆಯ ಮೇಲಿದೆ ಎಂದರು. ಆಗ ರಾಮಚಂದ್ರ,
ಇಷ್ಟು ಕಾಲ ನಾನು ನಿಮ್ಮನ್ನು ನಂಬಿದ್ದೆ. ನೀವು ಈಗ ಹೀಗೆ ಅಂದು ಬಿಟ್ಟರೆ ನನ್ನ ಗತಿ ಏನು ಎಂದ. ಶ್ರೀರಾಮಕೃಷ್ಣರ ಮಾತು ಅವನಿಗೆ ದೊಡ್ಡ ಸಿಡಿಲು ಪೆಟ್ಟಿನಂತೆ ತಾಕಿತು. ಅವನು ಕಿಂಕರ್ತವ್ಯ ಮೂಢನಾದ. ಗಂಗಾ ನದಿಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳಬೇಕು ಎಂದು ಹೊರಗೆ ಹೋದ. ಹೋಗುವಾಗ ಆಲೋಚನೆ ಮಾಡಿದ. ಆತ್ಮಹತ್ಯೆ ಮಾಡಿಕೊಂಡರೆ ಬಂದದ್ದೇನು? ಸ್ವಪ್ನದಲ್ಲಿ ಮಂತ್ರೋಪದೇಶ ಪಡೆದುಕೊಳ್ಳುವುದು ಒಂದು ಅದೃಷ್ಟವೇ ಎಂದು ಶ್ರೀರಾಮಕೃಷ್ಣರು ಹೇಳಿದ್ದರು. ನೋಡೋಣ, ಅದರಲ್ಲಿ ಏನಾದರೂ ಶಕ್ತಿ ಇದೆಯೇನೋ ಎಂದು ಆ ಮಂತ್ರವನ್ನು ಮನಸ್ಸಿಟ್ಟು ಜಪಿಸತೊಡಗಿದ. ಶ್ರೀರಾಮಕೃಷ್ಣರ ಕೋಣೆಯಲ್ಲಿ ಉತ್ತರದಲ್ಲಿ ಕುಳಿತುಕೊಂಡಿದ್ದ. ಅರ್ಧರಾತ್ರಿ ಸಮಯದಲ್ಲಿ ಶ್ರೀರಾಮಕೃಷ್ಣರು ಅವನ ಸಮೀಪಕ್ಕೆ ಬಂದು ಭಗವಂತನ ಭಕ್ತರ ಸೇವೆ ಮಾಡು ಎಂದರು. ರಾಮಚಂದ್ರ ಸ್ವಲ್ಪ ಜಿಪುಣ. ಅವನು ಯಾವ ಭಕ್ತರನ್ನೂ ತನ್ನ ಮನೆಗೆ ಕರೆಯುತ್ತಿರಲಿಲ್ಲ. ಶ್ರೀರಾಮಕೃಷ್ಣರೇ ಒಂದು ದಿನ ನಿನ್ನ ಮನೆಗೆ ಬರುತ್ತೇನೆ ಎಂದರು. ಅವರೇ ಹೇಳಿದಾಗ ಬರಬೇಡಿ ಎಂದು ಹೇಳುವುದಕ್ಕೆ ಮನಸ್ಸು ಬರಲಿಲ್ಲ. ಅವರನ್ನು ಮನೆಗೆ ಸ್ವಾಗತಿಸುವುದಕ್ಕೆ ತಕ್ಕ ಏರ್ಪಾಡು ಮಾಡಿದ. ಭಕ್ತರೊಡನೆ ಶ್ರೀರಾಮಕೃಷ್ಣರು ಅವನ ಮನೆಗೆ ಬಂದು ಸಂಕೀರ್ತನೆ ನಡೆಸಿ ದೇವರ ವಿಚಾರ ಮಾತನಾಡಿ ಹೋದರು. ಮನಮೋಹನನ ಅಹಂಕಾರವನ್ನು ಹೇಗೆ ತಿದ್ದಿದರೋ ಹಾಗೆಯೇ ರಾಮಚಂದ್ರನ ಜಿಪುಣತನವನ್ನು ತಿದ್ದಿದರು. ಮಾರನೇ ದಿನ ಸಾಯಂಕಾಲ ರಾಮಚಂದ್ರ ದಕ್ಷಿಣೇಶ್ವರಕ್ಕೆ ಹೋದ. ಶ್ರೀರಾಮಕೃಷ್ಣರು ರಾತ್ರಿ 10 ಗಂಟೆವರೆಗೆ ವಿಶ್ವಾಸದಿಂದ ಅವನೊಡನೆ ಮಾತನಾಡಿದರು. ರಾತ್ರಿ ಮನೆಗೆ ಹೋಗುವುದಕ್ಕೆ ಅಪ್ಪಣೆ ಪಡೆದುಕೊಂಡು ವರಾಂಡದಲ್ಲಿ ರಾಮಚಂದ್ರ ನಿಂತಿದ್ದ. ಆಗ ಶ್ರೀರಾಮಕೃಷ್ಣರು ಇವನ ಬಳಿಗೆ ಬಂದರು. ಇವನ ಹತ್ತಿರ ನಿಂತುಕೊಂಡು ನಿನಗೆ ಏನು ಬೇಕು ಕೇಳು ಎಂದರು. ರಾಮಚಂದ್ರ ಭಾವಿಸಿದ, ಈಗ ಶ್ರೀರಾಮಕೃಷ್ಣರು ಏನು ಬೇಕಾದರೂ ಕೊಡುವ ಸ್ಥಿತಿಯಲ್ಲಿದ್ದಾರೆ ಎಂದು. ಆದರೆ ಏನು ಕೇಳಬೇಕೋ ಗೊತ್ತಾಗಲಿಲ್ಲ. ಐಶ್ವರ್ಯ, ಕೀರ್ತಿ ಮೊದಲಾದವುಗಳೆಲ್ಲ ಕಸದಂತೆ ಕಂಡವು. ಕೊನೆಗೆ ಅದನ್ನು ಶ್ರೀರಾಮಕೃಷ್ಣರ ಪಾಲಿಗೆ ಬಿಟ್ಟ. ನಿಮ್ಮನ್ನು ಏನು ಕೇಳಬೇಕೋ ನನಗೆ ಗೊತ್ತಿಲ್ಲ, ನೀವೇ ನನಗೆ ಏನು ಬೇಕೋ ಅದನ್ನು ಕೊಡಿ ಎಂದು ಹೇಳಿದ. ಆಗ ಶ್ರೀರಾಮಕೃಷ್ಣರು, ನಾನು ನಿನಗೆ ಕನಸಿನಲ್ಲಿ ಕೊಟ್ಟ ಮಂತ್ರವನ್ನು ಕೊಟ್ಟು ಬಿಡು ಎಂದು ಹೇಳಿ ಸಮಾಧಿಸ್ಥರಾದರು. ರಾಮಚಂದ್ರ ಆ ಮಂತ್ರವನ್ನು ಅವರ ಪದತಲದಲ್ಲಿಟ್ಟು ನಮಸ್ಕಾರ ಮಾಡಿದ. ಶ್ರೀರಾಮಕೃಷ್ಣರು ತಮ್ಮ ಬಲಗಾಲಿನ ಹೆಬ್ಬೆಟ್ಟಿನಿಂದ ಅವನ ತಲೆಯನ್ನು ಮುಟ್ಟಿದರು. ರಾಮಚಂದ್ರನಿಗೆ ಪ್ರಪಂಚವೆಲ್ಲ ಮರೆಯಿತು. ಅವನು ಅಲೌಕಿಕ ಆನಂದವನ್ನು ಪಡೆದ. ಅನಂತರ ಶ್ರೀರಾಮಕೃಷ್ಣರು ಪ್ರಕೃತಿಸ್ಥರಾಗಿ ರಾಮಚಂದ್ರನಿಗೆ, ನಿನಗೇನಾದರೂ ಬೇಕಾದರೆ ಇಲ್ಲಿ ನೋಡು ಎಂದರು. ರಾಮಚಂದ್ರ ತನ್ನ ಇಷ್ಟ ದೇವತೆಯನ್ನು ಅಲ್ಲಿ ನೋಡಿದ. ಅಧ್ಯಾಯ 32 ಮುಗಿಯಿತು.